ವರಮಹಾಲಕ್ಷ್ಮಿ ಹಬ್ಬ. ಸೊ ಗೈಸ್ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ಗುರುವಾರ, ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಆಫೀಸಿಂದ ಬರೋದು ನನಗೆ ತುಂಬಾ ಲೇಟ್ ಆಗುತ್ತೆ. ಅಂದ್ರೆ ಲೈಕ್ ಇದು ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲ್ಲ, ದೇವ್ರ ಕೂರ್ಸೋ ಕಡೆ ಅಪ್ಪನೂ ಫ್ರೀ ಇರಲ್ಲ. ಸೊ ಅಮ್ಮ ಒಬ್ಬರೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ಎಲ್ಲ ಮಾಡ್ತಿದ್ವಿ. ಸೊ ಉಳಿದಿದ್ದೆಲ್ಲ ರಾತ್ರಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತೀವಿ. ಸೊ ಎಸ್, ಇದು ಪ್ರತಿಯೊಂದೂ ನೀಟಾಗಿ ಸೆಟ್ ಮಾಡಬೇಕು ಅಂತ ನಾವು ಈ ಟೈಮ್ ತರಿಸಿರೋದು. ನೀವೇನಾದರೂ ಕಮ್ಮಿ ಬಜೆಟಲ್ಲಿ ಡೆಕೋರೇಷನ್ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತೇನಾದರೂ ಪ್ರಾಡಕ್ಟ್ಸ್ ಹುಡುಕ್ತಾ ಇದ್ರೆ, ಇನ್ನೇನು ವರಮಹಾಲಕ್ಷ್ಮಿ ಆದ ತಕ್ಷಣ ಗಣಪತಿ ಹಬ್ಬನೂ ಬಂತು. ಸೊ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಸ್ಟ್ಯಾಂಡ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅದಕ್ಕೂ ಯೂಸ್ ಮಾಡ್ಕೊಬೋದು. ಸೊ ನಾನು ಈ ವಿಡಿಯೋದಲ್ಲಿ ಆ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಆರಾಮಾಗಿ ಮೀಶೋ ಅಥವಾ ಫ್ಲಿಪ್ಕಾರ್ಟ್ ಎರಡರಲ್ಲೂ ಇರುತ್ತೆ ಸೇಮ್ ಪ್ರಾಡಕ್ಟ್ಸ್. ಸೊ ನೀವು ಬೈ ಮಾಡ್ಬೋದು. ಆ್ಯಂಡ್ ಈ ವ್ಲಾಗ್ನ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್. ಸೊ ಗೈಸ್, ಇದು ಏನು ಸ್ಕ್ರೀನ್ ಜೊತೆಗೇನೆ ಲೈಟಿಂಗ್ ಕೊಟ್ಟಿದ್ರು. ನಮ್ಮ ಹತ್ರ ಲೈಟ್ಸ್ ಎಲ್ಲ ಇತ್ತು, ನಾವು ಮುಂಚೆನೆ ಸಾಕಷ್ಟು ಥರ ಲೈಟ್ಸ್ಗಳನ್ನ ತಗೊಂಡಿದ್ವಿ. ಬಟ್ ಅದ್ರ ಜೊತೆನೆ ಕೊಟ್ಟಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಅತಿ ಕಮ್ಮಿ ಬೆಲೆಗೆ ಸ್ಕ್ರೀನು ಕೊಟ್ಟು, 2 ಸ್ಕ್ರೀನ್ ಕೊಟ್ಟು, ಲೈಟಿಂಗು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ಮೀಶೋದಲ್ಲಿ ಆ ಲಿಂಕ್ ಕೊಡ್ತೀನಿ, ಇವಾಗಲೇ ಹೋಗ್ಬಿಟ್ಟು ಆ ಪ್ರಾಡಕ್ಟ್ನ ಬೈ ಮಾಡಿ. ಸೊ ಗೈಸ್, ಎವ್ರಿ ಇಯರ್ ಇದನ್ನು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ಬಟ್ ಇವಾಗ ವರ್ಷ ತೊಗೊಂಡಿದ್ದೀವಿ ಇದನ್ನು ನಮಗೆ. ಬಟ್ ಮುಖವಾಡ ಇರೋದು ಬೇಕಿತ್ತು, ಬಟ್ ನಾವು ಬೆಳ್ಳಿ ಮುಖವಾಡನೇ ಇದೆ, ಸೊ ನಾವು ಅದನ್ನೇ ಹಾಕ್ತೀವಿ. ಬಟ್ ತುಂಬ ಚೆನ್ನಾಗಿದೆ, ಮುದ್ದಾಗಿದ್ದು. ಸೊ ಗೈಸ್, ಇದೇ ಫೋನ್ನ ನಾವು ಕೊಡ್ಸಿರೋದು ನಮ್ಮ ಅಪ್ಪಂಗೆ. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಸೊ ನಾನು ಇವಾಗಷ್ಟೇ ಮನೆಗೆ ಬಂದೆ. ಟೈಮ್ ಬಂದು 8 ಗಂಟೆ ಆಗಿದೆ. ಬೆಳಗ್ಗೆನೇ ಸ್ವಲ್ಪ ಮಾಡಿರೋದ್ರಿಂದ ನಮಗೆ ಇವಾಗ ಸ್ವಲ್ಪ ಕೆಲಸ ಕಮ್ಮಿ ಆಯಿತು. ಸೊ ಎಸ್, ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇದಕ್ಕಿನ್ನ ಹೂವೆಲ್ಲ ಹಾಕಿದ್ರೆ ಸಾಕಿಷ್ಟು. ಸೊ ಎಸ್, ಇವಾಗ ನೋಡೋಣ ಇನ್ನೇನೇನು ಕೆಲಸ ಬಾಕಿ ಇದೆ, ಎಲ್ಲನೂ ಕಂಪ್ಲೀಟ್ ಮಾಡೋದು. ದಿನ ನಾವು ರವೀನಾದಲ್ಲಿ ತೊಗೊಂಡು ಬಂದಿದ್ದು. ಅಂದರೆ ನಮಗೆ ಈ ಸೈಜ್ ಸಾಕಾಗಿತ್ತು, ಇನ್ನೂ ತುಂಬ ದೊಡ್ಡ ಸೈಜ್ ಇತ್ತು, ಬಟ್ ಈ ಸೈಜ್ ನಮಗೆ ಸಾಕು. ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ರವೀನಾ ಭಂಡಾರ್ ಗೊತ್ತೇ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಸ್ಟಾರ್ಟಿಂಗ್ ಬಂದು ಎಷ್ಟಮ್ಮ 2.5 750 ಇದು. ಹೌದಾ? ಇನ್ನೂ ದೊಡ್ಡದು ಬೇಕು ಅಂದರೆ ಈ ಸೈಜಲ್ಲಿ 2 ಮೇಲೆ ತುಂಬ ಗ್ರ್ಯಾಂಡಾಗಿ ಕೂಡಿಸ್ತೀರಾ ಅಂತಂದರೆ. ಬಟ್ ಇದು ತುಂಬ ಚೆನ್ನಾಗಿದೆ. ಬಟ್ ಇದ್ರಲ್ಲಿ ಕಲರ್ ಆಪ್ಷನ್ಸು ಅವ್ರ ಹತ್ರ ತುಂಬ ಇದೆ. ಮತ್ತು ಇದ್ರ ಕೆಳಗಡೆ ತಾವರೆ ಹೂವು, ಲೋಟಸ್, ಆ ಥರ ಡೆಕೋರೇಷನ್ಸ್ ಎಲ್ಲ ತುಂಬ ಇದೆ. ನೀವು ಯಾರ್ಯಾರು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಸರ್ಚ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಗಣಪತಿ ಹಬ್ಬ ಇದೆ, ಕೃಷ್ಣ ಜನ್ಮಾಷ್ಟಮಿ ಇದೆ. ಸೊ ಅದಕ್ಕೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ಚೆಕ್ ದೇರ್. ಸೊ ನಾವಿತ್ತಂದು ಇದಾಗುತ್ತಾ? ಕೇಳಿಸುತ್ತಾಯಿ ಗೈಸ್, ನಮ್ಮ ಮನೇಲಿ ಎಷ್ಟು ಇದೆ ನೋಡಕ್ಕೆ, ಎಷ್ಟು ಜಗಳ ಮಾಡ್ತಾರೆ ನೋಡಿ. ಇಷ್ಟು ದಿವಸ ಇಷ್ಟು ವರ್ಷ ನಾವು ಅಮ್ಮನೇ ಹೇಳ್ತಿರೋ. ಸತಿ ನಮ್ಮ ಅಕ್ಕ ಫುಲ್ ಹಠ, ನಾನೇ ಮಾಡ್ಬೇಕೆಲ್ಲ ನಾನೇ ಮಾಡ್ಬೇಕಂತ. ಇಲ್ಲಿ ನೋಡಿ ಹೆಂಗೆ ಆಡ್ತಿದ್ದಾಳೆ ಅಜ್ಜಿ ತರ. ಗೈಸ್, ಆಲ್ಮೋಸ್ಟ್ ಪ್ರಿಪ್ರೇಷನ್ ಆಗಿದೆ. ಇನ್ನು ಹೂವು ಜೋಡಿಸೋದಾಗಿರ್ಬೋದು, ಹೂ ಇಡೋದಾಗಿರ್ಬೋದು, ಅದೆಲ್ಲ ಬೆಳಗ್ಗೆ ಬೇಗ ಎದ್ದೇಳ್ತೀವಿ. ಸೊ ಈ ವ್ಲಾಗ್ನ ನನ್ನ ಪ್ರಕಾರ ನೀವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನೋಡ್ತಿರ್ತೀರ ಅನ್ಸುತ್ತೆ. ಸೊ ನನ್ನ ಕಡೆಯಿಂದ ನಿಮಗೆ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಸೊ ಇದಿಷ್ಟು ನಮ್ಮ ಮನೆ ಪ್ರಿಪ್ರೇಷನ್ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ನಾನು ನಮ್ಮ ಮನೇಲಿ ಹಬ್ಬ ಹೆಂಗಾಯಿತು, ಯಾರ್ಯಾರು ಬಂದಿದ್ರು, ಏನೇನು ಸ್ಪೆಷಲ್ ಮಾಡಿದ್ವಿ ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.